ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಹೈಕೋರ್ಟಲ್ಲಿ KA ಮತ್ತು ಸ್ಟೂಡೆಂಟ್ ಕೇಸ್ 7ನೇ ಸತಿಗೆ ಹಿಯರಿಂಗಿಗೆ ಬಂದಿತ್ತು. ಫೈನಲಾಗಿ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗುವಂತೆ ನಾನು ಈಸಿಯಾಗಿ ತುಂಬ ಪಾಯಿಂಟ್ಸ್ಗಳು ಡಿಸ್ಕಷನ್ ಆಯಿತು, ಬಟ್ ಯಾವುದು ಮೇನ್ ಇಂಪಾರ್ಟೆಂಟ್ ನಮಗೆ ಸಂಬಂಧಪಟ್ಟ ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಗೊತ್ತಿರೋ ಹಾಗೆ ಇಷ್ಟು ದಿವಸ 6 ಸತಿಯಲ್ಲಿ ಕೋರ್ಟು ಪೆಟಿಷನರ್ ಮತ್ತು ರೆಸ್ಪಾಂಡೆಂಟ್ ಅಂದರೆ ಪೆಟಿಷನರ್ ಅಂದರೆ ಯಾರು ಸ್ಟೂಡೆಂಟ್ಸ್ ಕಡೆ ಇದ್ದರು ಅವ್ರು ಲಾಯರ್ಸ್ ಎಂದು, ರೆಸ್ಪಾಂಡೆಂಟ್ಸ್ ಅಂದರೆ KA ಕಡೆಯವ್ರದ್ದು ವಾದವನ್ನು ಕೇಳ್ತಾ ಬಂದರು. ಪೆಟಿಷನರ್ದು ಕೇಳಿದ್ರು, ಪೆಟಿಷನರ್ ಕೂಡ ಸರಿಯಾಗಿ ಹೇಳ್ತಾ ಇದ್ರು. ಮೆರಿಟ್ ಮೇಲೆ ನೀವು ಕೌನ್ಸಿಲಿಂಗ್ ಮಾಡಿಲ್ಲ, ನಮ್ಮ ಕೆಳಗಿದ್ದ ಸ್ಟೂಡೆಂಟ್ಸ್ಗೆ ನಮ್ಮ ಫಸ್ಟ್ ಆಪ್ಷನ್ ಏನು ಬೇಕಾಗಿತ್ತು ಅದನ್ನು ಕೊಟ್ಟಿದ್ದೀರಾ, ನಮಗೆ ಅನ್ಯಾಯವಾಗಿದೆ ಅಂತ ಹೇಳಿದರು. ಸೊ ಅವ್ರದ್ದು ಕರೆಕ್ಟ್ ಇತ್ತು, ಅವ್ರದ್ರೊಳಗೆ ಯಾವುದು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ ಜಡ್ಜ್ಗಳಿಗೆ ಅವರ ಆರ್ಗ್ಯುಮೆಂಟ್ಸಲ್ಲಿ. ಸೊ ನೆಕ್ಸ್ಟ್ KAದವ್ರದ್ದು ಕೇಳಿದ್ರು, KAದವ್ರದ್ದು ಏನೂ ತಪ್ಪಿದ್ದಿಲ್ಲ. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಸರಿಯಾಗಿ ಮಾಡಿದರು. ಟೈಮಿಗೆ ಬ್ರೋಚರ್ಸನ್ನ ಕೊಡ್ತಾಯಿದ್ರು, ನೋಟಿಸನ್ನು ಕೊಡ್ತಾಯಿದ್ರು, ಎಲ್ಲ ಮೊದಲೇ ಹೇಳಿದರು. ಆ ರೌಂಡ್ 1 ಮತ್ತು ರೌಂಡ್ 2ಅಲ್ಲಿ ಸೀಟ್ ತೊಗೊಂಡವರಿಗೆ ರೌಂಡ್ 3ಲಿ ಓನ್ಲಿ ಆ್ಯಂಡ್ ಓನ್ಲಿ ಯಾವ್ದು ಹೊಸ ಸೀಟ್ ಬಂದಾವಲ್ಲ ಅದರೊಳಗೆ ಅಷ್ಟೇ ನಿಮಗೆ ಅಲೋ ಮಾಡ್ತೀವಿ ನಾವು. ಬೇರೆ ಯಾವುದೇ ಸೀಟ್, ಈವನ್ ಕಾನ್ಸಿಕ್ವೆನ್ಷಿಯಲ್ ಸೀಟ್ಸ್ ಅರೈಸ್ ಆದರೂ ಕೂಡ ಅದಕ್ಕೆ ನೀವು ಎಲಿಜಿಬಲ್ ಇರಲ್ಲ ಅಂತ ಮೊದಲೇ ನೋಟಿಸ್ ಕೊಟ್ಟಿದ್ದರು. ಸೊ ಅದನ್ನು ಬ್ರೌಚರ್ ಕೂಡ ಇಸ್ಕೊಂಡು ನೋಡಿದ್ರು, ಅದು ಕೂಡ ಕರೆಕ್ಟಾಗಿತ್ತು. ಅಲ್ಲೂ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ನೋಡಿದ್ರು, ಅಲ್ಲೂ ಏನು ಇಶ್ಯೂಸ್ ಆಗಲಿಲ್ಲ. ಸೊ KA ಅವರು ಕೂಡ ಕರೆಕ್ಟ್ ಇದ್ದಾರೆ. ಹಾಗಾದರೆ ಪೆಟಿಷನರು ಕರೆಕ್ಟ್ ಇದ್ದಾರೆ, KAನೂ ಕರೆಕ್ಟ್ ಇದ್ದಾರೆ. ಮತ್ತು ಪ್ರಾಬ್ಲಮ್ ಆಗಿದ್ದೆಲ್ಲಿ ಅಂತ ನೋಡ್ತಾ ಹೋದಾಗ ಇವತ್ತು ಹಾನರೇಬಲ್ ಜಡ್ಜ್ ಅವರಿಗೆ ಸಿಕ್ಕಿದ್ದು ಒಂದು NMC ಮಾಡಿದ ಒಂದು ರೂಲ್, 1997 ರೂಲ್. ಈ 6 ಹಿಯರಿಂಗ್ ಏನು ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅನ್ನೋ ಒಂದು ಪದದ ಮೇಲೆ ಹೇಗೆ ನಿಂತಿತ್ತಲ್ಲ, ಇವತ್ತಿನ ಒಂದು ಹಿಯರಿಂಗ್ ನೋಡ್ತಾ ಹೋದರೆ 1997 ರೂಲಲ್ಲಿ MCI ಮೊದಲು ಮೆಡಿಕಲ್ ಕೌನ್ಸಿಲಿಂಗ್ ಆಫ್ ಇಂಡಿಯಾ ಅಂತ ಇತ್ತು, ಈಗ NMC ಆಗಿದೆ 2020 ಆದಮೇಲೆ. ಅದು ಮಾಡಿದ ಒಂದು ರೂಲ್ ಮೇಲೆ ಇಷ್ಟೆಲ್ಲ ನಿಂತಿದೆ. ಅದೇನಾಗಿದೆ ಅಂತ ನಾನು ಮುಂದಲ್ಲಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು 2 ಜಡ್ಜಿಂದು ಇದ್ದು, ಅದು ಯೂಶ್ವಲಿ ನಿಮ್ಗೆ ಗೊತ್ತಿದ್ದಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇವತ್ತು ಡೆಪ್ಯೂಟಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅವರು ಕೂಡ ಕೋರ್ಟಲ್ಲಿದ್ದರು. ಡೆಪ್ಯೂಟಿ ಸಾಲಿಸಿಟರ್ ಜನರಲ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ತಮ್ಮ ಒಂದು ಯಾವುದೇ ಒಂದು ಕೇಸ್ಗಳಿದ್ದರೆ ವಾದ ಮಾಡೋಕ್ಕೆ ಪ್ರತಿ ರಾಜ್ಯದ ಹೈಕೋರ್ಟ್ಗೆ ಒಬ್ಬೊಬ್ಬರನ್ನ ಅಪಾಯಿಂಟ್ ಮಾಡಿರ್ತಾರೆ. ಅವರು ಇವತ್ತು ಕೋರ್ಟಲ್ಲಿದ್ದರು. 10:30 ಮತ್ತು 4 ಗಂಟೆಗೆ 2 ಸೆಷನ್ ಆಯಿತು ಇವತ್ತು. 10:30 ಸೆಷನಲ್ಲಿ ಏನಾಯಿತು ಅನ್ನೋದನ್ನು ಫಸ್ಟ್ ನಾನು ಡಿಸ್ಕಸ್ ಮಾಡಿಬಿಡ್ತೀನಿ, ಆಮೇಲೆ 4 ಗಂಟೆಗೆ ಬರ್ತೀನಿ. ಮೊದಲು ಇವತ್ತು KA ಕಡೆಯೋದರಿಂದ ಪ್ರಾಸಿಕ್ಯೂಷನರ್ ಅವರೇನು ಲಾಯರ್ ಇದ್ದಾರಲ್ಲ, ಅಡ್ವೊಕೇಟ್, ಅವರು ಜಡ್ಜ್ಗಳಿಗೆ ಒಂದು ಇಂಪಾರ್ಟೆಂಟ್ ಏನು ಪಾಯಿಂಟ್ ಹೇಳಿದ್ರು ಅಂದರೆ 64 ಸ್ಟೂಡೆಂಟ್ಸ್ ಫ್ರಮ್ ದ ಅದರ್ ಕೋರ್ಸ್ ಆಲ್ಸೋ ಗಾಟ್ ದ ಸೀಟ್ಸ್ ಇನ್ MBBS ಅಂತ ಹೇಳಿದರು. MBBS ಅಲ್ಲಿ 64 ಸ್ಟೂಡೆಂಟ್ಸ್ ಏನು ಬೇರೆ ಕಡೆಯಿಂದ ಬಂದಿದ್ದಾರಲ್ಲ ಅವರಿಗೆ ಸೀಟ್ ಸಿಕ್ಕಿದೆ ಅಂತ ಹೇಳಿದರು. ಆಮೇಲೆ ಅದನ್ನು ನೋಡ್ತಾ ಹೋದಾಗ ಫಿಗರ್ಸ್ ನೋಡಿದಂಥ ಜಡ್ಜು, ನಾನು ಮೊದಲು ನೋಡಿದ್ದಕ್ಕಿಂತ ಇವತ್ತು ನೋಡ್ತಾ ಇರೋ ಫಿಗರ್ ಎಲ್ಲ ಚೇಂಜ್ ಆಗಿದೆ ಅಂತ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದರು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಅಂದರೆ ಲಾಯರ್ ಎಲ್ಲ MCC ಮತ್ತು KA ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದರು. ಇದು ಫಸ್ಟ್ MCC ಆಗುತ್ತೆ, ಆಮೇಲೆ KA ಆಗುತ್ತೆ, ಈ ಥರ ಇದು ಫಸ್ಟ್ ರೌಂಡ್ ಆದಮೇಲೆ ನಮ್ಮ ಫಸ್ಟ್ ರೌಂಡ್, ಅವ್ರು ಸೆಕೆಂಡ್ ರೌಂಡ್ ಆದಮೇಲೆ ನಮ್ಮ ಸೆಕೆಂಡ್ ರೌಂಡ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಜಡ್ಜ್ ಜಸ್ಟ್ ಬರೀ ಓರಲ್ಲ ಹೇಳೋದಲ್ಲ, ಪ್ರೂಫ್ ಅನ್ನೋದು ಕೊಡಿ ಅಂತ ಹೇಳಿದರು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ನಾನು ಹೇಳಿದ ಹಾಗೆ 1997 ರೂಲ್ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋದರು. ಕೇಳಿದರು ಸಾಲಿಸಿಟರ್ ಜನರಲ್ಗೆ, ಈ 1997 MCI ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಕೊಟ್ಟಿದ್ದ ಪ್ರಕಾರ ಅದರಲ್ಲಿ ಏನು ಬರೆದಿದೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ಸ್ಟಿಟ್ಯೂಟ್, ಕಾಲೇಜ್ ಆರ್ ಕೋರ್ಸ್ ಪರ್ಮಿಟೆಡ್ ಆಫ್ಟರ್ 31st May ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಅಡ್ಮಿಷನ್ ಆರ್ ಅಲಾಟ್ಮೆಂಟಲ್ ಪ್ರೊಸೀಜರ್ ಫಾರ್ ಕರೆಂಟ್ ಅಕಾಡೆಮಿಕ್ ಇಯರ್ ಫಾರ್ ದಟ್ ಪರ್ಟಿಕ್ಯುಲರ್ ಇಯರ್. ಅಂದರೆ ನಮ್ಮದು ನೀಟ್ ಮುಗಿಯೋದೇ ಫಸ್ಟ್ ವೀಕಲ್ಲಿ ಮುಗಿದ್ಬಿಡುತ್ತೆ, 3ನೇ ತಾರೀಕು 4ನೇ ತಾರೀಕಿಗೆ. 31 ಒಳಗೆ ಎಷ್ಟು ಸೀಟ್ಸ್ ಇರ್ತಾವೋ ಅವಷ್ಟೇ ಸೀಟ್ಸಿಗೆ ಆ ವರ್ಷದ ಒಂದು ಅಕಾಡೆಮಿಕ್ ಇಯರ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅದಾದಮೇಲೆ ಬರುವ ಎಲ್ಲ ಸೀಟ್ಗಳನ್ನು ಆ ವರ್ಷದಕ್ಕೆ ಮಾನ್ಯತೆ ಕೊಡಲಾಗೋದಿಲ್ಲ, ನೆಕ್ಸ್ಟ್ ಇಯರಿಂದ ಅದು ಕೌನ್ಸಿಲಿಂಗಲ್ಲಿ ಇರುತ್ತೆ ಅಂತ ಆ ರೂಲಲ್ಲಿ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಹೇಳಿಬಿಟ್ಟಿದ್ರು. ಇಶ್ಯೂ ಇತ್ತು, ಬಟ್ ಅವಾಗ ಅದು ಪ್ರಾಬ್ಲಮ್ ಇದ್ದಿದ್ದಿಲ್ಲ, ಅಷ್ಟು ಸೀಟ್ಸ್ ಎಲ್ಲ ಇನ್ಕ್ರೀಸ್ ಆಗಿದ್ದಿಲ್ಲ. ಬಟ್ ಈಗ ಇನ್ಕ್ರೀಸ್ ಆದ ಕಾರಣ ಜಡ್ಜ್ಗಳು ಈ ರೂಲನ್ನು ಕೇಳಿದ್ರು. ಹಾಗಂದರೆ ಈ ರೂಲ್ ಇನ್ನೂ ಚೇಂಜ್ ಆಗಿಲ್ಲ ಅಂದರೆ ಚೇಂಜ್ ಆಗಿದೆಯಾ ಅಂತ ಕೇಳಿದ್ರು. ಅವಾಗ ಅವರು ಇಲ್ಲ ಅಂತ ಹೇಳಿದರು, ಅದನ್ನು ಮುಂದೆ ಬರುತ್ತೆ, ಅದು ಮಾತು ಆಗಿದೆ ಅಂತ ಬರುತ್ತೆ. ಬಟ್ ಆ ಟೈಮ್ನಲ್ಲಿ ಬೆಳಗ್ಗೆ ಸೆಷನಲ್ಲಿ ಇಲ್ಲ ಚೇಂಜ್ ಆಗಿಲ್ಲ ಅಂದರು. ಹಾಗಾದ್ರೆ ಚೇಂಜ್ ಆಗಿಲ್ಲ ಅಂದರೆ ಇದನ್ನು ಈಗ ಇರೋ ಸೀಟ್ಸ್ಗಳು ಅಂದರೆ 443 ಸೀಟ್ಸ್ಗಳನ್ನು ಹೆಂಗೆ ಮಾನ್ಯತೆ ಕೊಟ್ಟರೆ ನೀವು, ಹೆಂಗೆ ಕನ್ಸಿಡರ್ ಮಾಡಿದ್ರಿ ನೀವು ಅಂತ ಒಂದು ಕ್ವಶನನ್ನು ಕೇಳಿದರು. ನೆಕ್ಸ್ಟ್ ಇನ್ನೊಬ್ಬರು ಜಡ್ಜ್ ಏನಂದರು, ಅಲ್ಲೇ ಪಕ್ಕದಲ್ಲಿರೋರು, ಒನ್ಸ್ ಕ್ಯಾಲೆಂಡರ್ ಈಸ್ ಅನೌನ್ಸ್ಡ್, ಒನ್ಸ್ ಅಕಾಡೆಮಿಕ್ ಕ್ಯಾಲೆಂಡರ್ ಅನೌನ್ಸ್ ಆಯ್ತಂದರೆ, ಶೆಡ್ಯೂಲ್ ಅನೌನ್ಸ್ ಆಯ್ತಂದರೆ ಅಡಿಷನ್ ಸೀಟ್ಸ್ ಯಾವುದು ಎಕ್ಸ್ಟ್ರಾ ಸೀಟ್ಸ್ ಇರ್ತಾರ ಆರ್ ನಾಟ್ ಅವೈಲೇಬಲ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಅಕಾಡೆಮಿಕ್ ಇಯರ್ ಅಂತ ಕೂಡ ಅವ್ರು ಹೇಳಿದರು. ಇನ್ನೊಂದು ಅವ್ರು ಹೇಳಿದರು, ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದು ಜುಲೈಯಲ್ಲಿ, ಸೀಟ್ಸ್ ಬಂದಿದ್ದು ಅಕ್ಟೋಬರಲ್ಲಿ 443 ಪ್ಲಸ್ ಇದೆ. ಲಾಸ್ಟಲ್ಲಿ ಏನು ಬಂದವಲ್ಲ ಅದಷ್ಟೇ ಅಲ್ಲ ಅವ್ರು ಕೇಳ್ತಿರೋದು. ಹಿಂದಿನ 100 ಸೀಟ್ಸ್ ಕೂಡ ಎಲ್ಲಿ ಹೋಗ್ಬಿಡುತ್ತೇನೋ ಅನ್ನೋದು ನನಗೆ ಭಯ ಇದೆ ಇವ್ರು ಕೇಳೋ ಕ್ವಶನ್ ನೋಡಿದರೆ.
ಆರ್ ದೇ ಅವೈಲೇಬಲ್ ಫಾರ್ 2025 ಅಂತ ಕೇಳಿದರು. ಈ ವರ್ಷಕ್ಕೆ ಅವನ್ನೆಲ್ಲ ನಾವು ಕನ್ಸಿಡರ್ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿದರು. ಇದು ಇಷ್ಟು ಬೆಳಗಿನ ಒಂದು ಸೆಷನಲ್ಲಿ ನಡೀತು, ಇಷ್ಟು ಮಾತುಗಳು ನಡೀತು. ನೆಕ್ಸ್ಟ್ ಮಧ್ಯಾಹ್ನದ ಒಂದು ಸೆಷನ್ನಿಗೆ ಬಂದಾಗ 4 ಗಂಟೆಗೆ ಮತ್ತು ಆ್ಯಕ್ಚುಲಿ ಏನು ಹೇಳಿದ್ರು ಅವರು, ಬೆಳಗ್ಗೆ ಈ ಸೆಷನ್ನಿಂದ ಮಧ್ಯಾಹ್ನ ನಮಗೆ ಆ್ಯಕ್ಚುಲಿ ಸೆಷನ್ ಇಲ್ಲ, ಇಬ್ಬರದು ಜಡ್ಜ್ಗಳು ಕೂತು ಮಾಡೋದು ಬೇರೆ ಬೇರೆ ಇತ್ತು. ಬಟ್ ಸ್ಪೆಷಲ್ ಪರ್ಮಿಷನನ್ನು ತೊಗೊಂಡು 4 ಗಂಟೆಗೆ ಒಂದು ಸ್ಪೆಷಲ್ ಸೀಟಿಂಗನ್ನು ನಾವು ಕರಿತೀವಿ, ಎಲ್ಲರೂ ಬನ್ನಿ ಆರ್ಗ್ಯುಮೆಂಟ್ ಮಾಡಿ ಅಂತ ಹೇಳಿದರು. 4 ಗಂಟೆಯಲ್ಲಿ ಏನು ಹೇಳಿದ್ರು ಅಂದರೆ, ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಮೆನ್ಷನ್ ಮಾಡ್ತಾರೆ. ಅದೇನೆಂದರೆ ಆಶೀಶ್ ರಂಜನ್ ವರ್ಸಸ್ ಡಾಕ್ಟರ್ ಆಶೀಶ್ ರಂಜನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ. ಇದೇನಂತ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ನಮಗಿದು ಇದ್ರ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು, ಸುಪ್ರೀಂ ಕೋರ್ಟ್ ಕೇಸಸ್ ಆನ್, ಇದು ಪ್ರಾಮಿನೆಂಟ್, ಇದೊಂದು ಬಂದಿದ್ದು 2015ರಲ್ಲಿ ಸುಪ್ರೀಂ ಕೋರ್ಟ್ ಕೇಸಸ್ ಆನ್ ಮೆಡಿಕಲ್ ಅಡ್ಮಿಷನ್ಸ್ ಬಗ್ಗೆ ಇದು ಬಂತು. ಇದರಲ್ಲಿ ಕೀ ರೂಲಿಂಗ್ ಏನಂದರೆ, ದ ಸುಪ್ರೀಂ ಕೋರ್ಟ್ ಗೇವ್ ಇಟ್ಸ್ ಫಾರ್ಮಲ್ ಅಪ್ರೂವಲ್ ಟು ಕಂಪ್ರಹೆನ್ಸಿವ್ ಶೆಡ್ಯೂಲ್ಸ್ ಫ್ರೇಮ್ಡ್ ಬೈ ದ MCA, ಆ ಟೈಮಲ್ಲಿ MCA ಈಗ NMC, ಮ್ಯಾಂಡೇಟಿಂಗ್ ದಟ್ ಆಲ್ ಸ್ಟೇಕ್ ಹೋಲ್ಡರ್ಸ್, ಸೆಂಟ್ರಲ್, ಸ್ಟೇಟ್, ಗೌರ್ಮೆಂಟ್ ಆ್ಯಂಡ್ ಮೆಡಿಕಲ್ ಕಾಲೇಜಸ್, ಎಕ್ಸಾಮಿನಿಂಗ್ ಬಾಡೀಸ್ ಲೈಕ್ ಏಮ್ಸ್ ಆ್ಯಂಡ್ PGI ಆ್ಯಂಡ್ ಅಡೇರ್ ಟು ದೀಸ್ ಡೇಟ್ಸ್ ಸ್ಟ್ರಿಕ್ಟ್ಲಿ ಆಗಿರಬೇಕು ಅಂತ ಹೇಳಿದರು. ದ ಜಡ್ಜ್ಮೆಂಟ್ ಎಂಫಸೈಸ್ ದ್ಯಾಟ್ ಅಕಾಡೆಮಿಕ್ ಶೆಡ್ಯೂಲ್ ಈಸ್ ಇಂಪಾರ್ಟೆಂಟ್, ಸ್ಯಾಂಕ್ರೊನ್ಸೈಂಟ್ ಅಂದರೆ ಇಂಪಾರ್ಟೆಂಟ್, ಕ್ರೂಷಿಯಲ್ ಆ್ಯಂಡ್ ಶುಡ್ ನಾಟ್ ಬಿ ವೈಲೇಟೆಡ್. ಅದು ಕೂಡ ಇದೇ ಥರ ಹೇಳಿದೆ. ಅಲ್ಲಿಯೂ ಕೂಡ ಈ ಸಿಂಪಲಾಗಿ ಏನು ಹೇಳ್ಬೇಕಂದ್ರೆ, ಆಶೀಶ್ ರಂಜನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲೂ ಕೂಡ ಮೊದಲೇ 1997 ರೂಲಲ್ಲಿ ಹೇಳಿದ್ರಲ್ಲ, ಅದೇ ಥರನೇ 31st ಮೇ ಅಂದರೆ 31st ಮೇಗೆ ಏನು ಉಳಿದಿತ್ತಲ್ಲ ಅದನ್ನೇ ಫೈನಲ್ ಮಾಡಬೇಕು. ಅದಾದಮೇಲೆ ಯಾವುದೇ ಸೀಟ್ ಆಗೋದಾಗಲಿ ಅಥವಾ ಯಾವುದೋ ಒಂದು ಡೇಟ್ ಕೊಟ್ಟ ತಕ್ಷಣ ಅದಾದಮೇಲೆ ಅಡ್ಮಿಷನ್ ಆಗೋದಾಗಲಿ ಅದನ್ನು ಎಂಟರ್ಟೈನ್ ಮಾಡಬಾರ್ದು ಅನ್ನೋದನ್ನೇ ಮತ್ತೆ ಅವರು ಹೇಳಿದರು. ಅದಾದಮೇಲೆ ಜಡ್ಜ್ ಕೇಳಿದರು, ಎನಿ ಸಪ್ರೇಟ್ ಆ್ಯಕ್ಟ್ ಏನಾದರೂ ಇದೆಯಾ ಅಂತ ಇನ್ನೊಂದು 1997 ರೂಲಿಗೆ ಚೇಂಜಸ್ ಏನೇನಾಗಿದೆ ಅಂತ ಹೇಳಿದರು. 2017ನಲ್ಲಿ ಇನ್ನೊಂದು ಅಮೆಂಡ್ಮೆಂಟನ್ನು ತರಲಾಗಿದೆ ಅಂತ ಹೇಳಿದರು. ಅದ್ರ ಬಗ್ಗೆ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಜಡ್ಜ್ ಏನು ಕೇಳಿದ್ರು, ಎನಿ ಸಪ್ರೇಟ್ ಆ್ಯಕ್ಟ್ಸ್ ಫಾರ್ ಈಚ್ ಸ್ಟೇಟಿಗೆ ಯಾವುದಾದ್ರೂ ಸಪ್ರೇಟಾಗಿ ಆ್ಯಕ್ಟ್ ಯಾವುದಾದ್ರೂ ಇದೆಯಾ ಅಂತ ಕೇಳಿದರು. ಅದಕ್ಕೆ ಒಬ್ಬರು KAದಿಂದ ಲಾಯರು, ದಿಸ್ ಗೋಸ್ ಬಿಯಾಂಡ್ ದ ಸ್ಕೋಪ್ ಆಫ್ ದಿಸ್ ಮ್ಯಾಟರ್ ಮೈ ಲಾರ್ಡ್ ಅಂತ ಅಂದರು. ಅಂದರೆ ಈ ಒಂದು ಸಿಚುವೇಶನ್ಗಿಂತ, ಈ ಒಂದು ಆರ್ಗ್ಯುಮೆಂಟಲ್ಲಿಕ್ಕಿಂತ ಮೇಲೆ ಹೋಗುತ್ತಿದ್ದು, ಸಂಬಂಧಪಟ್ಟಿದ್ದಲ್ಲ ಅನ್ನೋ ರೀತಿಯಲ್ಲಿ ಹೇಳಿದರು. ಬಟ್ ಜಡ್ಜ್ ಇಲ್ಲ, ಅದು ಕೂಡ ಇಂಪಾರ್ಟೆಂಟೇ ಆಸ್ಪೆಕ್ಟೇ ಅಂತ ಹೇಳಿದರು. ನೆಕ್ಸ್ಟು, ಯಾವ ಪ್ರೊವಿಷನ್ ಆಫ್ ಆ್ಯಕ್ಟಲ್ಲಿ ನೀವು ಇದನ್ನು ಸೀಟೆಲ್ಲ ಅಲಾಟ್ಮೆಂಟ್ ಮಾಡಿದ್ದೀರಿ ಅಂತ ಕೂಡ ಹೇಳಿ. ಫೈನಲ್ ಆಗಿ ಇಲ್ಲಿ ಮತ್ತೆ ಕನ್ಫ್ಯೂಷನ್ ಉಳಿದಿದ್ದು ಅದೇ 1997 ರೂಲ್ನ ಇವರು ಹೆಂಗೆ ಬ್ರೇಕ್ ಮಾಡಿದರು, ವೈಲೇಟ್ ಮಾಡಿದರು. ಬಟ್ KAದವರು ಏನು ಹೇಳ್ತಿದ್ದಾರೆ, ಗೌರ್ಮೆಂಟ್ ಸೀಟ್ ಇನ್ಕ್ರೀಸ್ ಮಾಡಿದ್ದು, NMC ಅವರು ಸೀಟ್ ಇನ್ಕ್ರೀಸ್ ಮಾಡಿದರು, ಅದನ್ನು ನಾವು ತೊಗೊಂಡ್ವಿ ಅಂತ. ಯಾಕಂದರೆ ಇಲ್ಲಿ ಬಂದಿದ್ದು ಇವತ್ತು ಲಾಯರ್ ಬಂದಿದ್ದು MCC ಅವರು, NMC ಅವರಲ್ಲ. ಅದೇ ಅವ್ರು ಅಂದಿದ್ದು, ನಾನು NMC ಅವರ ಲಾಯರಿಂದ ನಾನು ತಿಳ್ಕೊಂಡು ನಿಮಗೆ ನೆಕ್ಸ್ಟ್ ಏನು ಪೋಸ್ಟ್ಪೋನ್ ಮಾಡಿದ್ರಲ್ಲ 12ನೇ ತಾರೀಕಿಗೆ, ಅವತ್ತು ನಾನು ನಿಮಗೆ ಕ್ಲಿಯರ್ ಆಗಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದರು. ಸೊ ಟೇಕ್ ಡೌನ್ ಪಾಯಿಂಟ್ಸಲ್ಲಿ ಲಾಸ್ಟಲ್ಲಿ ಹೇಳ್ತಾ ಹೋದರು, ಅದನ್ನೆಲ್ಲ ನಾನು ನೋಟ್ ಡೌನ್ ಮಾಡಿದ್ದೀನಿ. ಅಲ್ಲೇನು ಹೇಳಿದ್ರು ಅಂದರೆ, ದ ಇನ್ಸ್ಟಿಟ್ಯೂಟ್ ಗ್ರೂಪ್ ಆಫ್ ಪೆಟಿಷನ್ ದಟ್ ಕನ್ಸರ್ನ್ಸ್ ಅಲಾಟ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ಆಫ್ MBBS ಆರ್ ಡೆಂಟಲ್ ಆಯುಷ್ ಕೋರ್ಸಸ್ ವಿದಿನ್ ದ ಸ್ಟೇಟ್ ಆಫ್ KA ಕರ್ನಾಟಕ pertaining to NEET 2025, the process of counselling of which is done by KA. The petitioners before us are candidates who are asked to participate in round 3. It has been contended that petition due to the induction of 443 new seats in 9 medical colleges, both government ಮತ್ತು private colleges increase ಆಗಿದ್ದಕ್ಕೆ, which has been released time to time. The seat matrix is repeatedly altered. ಇದು ತುಂಬ ಇಂಪಾರ್ಟೆಂಟ್, ರಿಪೀಟೆಡ್ಲಿ ಆಲ್ಟರ್ ಆಗ್ತಾನೇ ಬಂದಿದೆ. ಇದು ತುಂಬ ಜನರ ಸ್ಟೂಡೆಂಟ್ಸಲ್ಲಿ ಕನ್ಫ್ಯೂಷನನ್ನು ಕೂಡ ಕ್ರಿಯೇಟ್ ಮಾಡಿದೆ ಅಂತ ಕೂಡ ಹೇಳಿದರು. ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಎ ಡಿಫಿಕಲ್ಟ್ ಪ್ರಾಸೆಸ್ ಅಂತ ಕೂಡ ಹೇಳಿದರು. ಸೊ ನೆಕ್ಸ್ಟ್ ಪಾಯಿಂಟ್ ಇನ್ನೊಂದು ಏನು ಹೇಳಿದ್ರು ಅಂದರೆ, ವಿ ಎನ್ಕ್ವೈರ್ಡ್ ದ ಕೌನ್ಸಿಲ್ ಟು KA ಅಬೌಟ್ ಅಂಡರ್ ವಾಟ್ ಅಥಾರಿಟಿ ಓನ್ಲಿ ದ ಕ್ಯಾಂಡಿಡೇಟ್ಸ್ ಹೂ ಪಾರ್ಟಿಸಿಪೇಟೆಡ್ ಇನ್ ರೌಂಡ್ 1 ಆ್ಯಂಡ್ ರೌಂಡ್ 2 ವೇರ್ ಮೇಡ್ ಎಲಿಜಿಬಲ್ ಟು ಮೇಕ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೌಂಡ್ 3 ಆ್ಯಂಡ್ ರೌಂಡ್ 4 ಸೀಟ್ಸ್ ಅಂತ ಕೋರ್ಟ್ KAದವರಿಗೆ ಕೇಳಿದರು. ಬಟ್ ಅದನ್ನು ಕೂಡ ಸಫಿಷಿಯೆಂಟಾಗಿ KA ಅವರು ತಮಗೆ 2006 ರೂಲ್ಸ್ ಪ್ರಕಾರ ಸರಿಯಾಗಿದೆ ಅಂತ ಕೋರ್ಟ್ ಹೇಳಿದೆ. ನೆಕ್ಸ್ಟ್ ಇನ್ನೊಂದು, ವಿ ಆಲ್ಸೋ ಆಸ್ ಟು ಡೆಮಾನ್ಸ್ಟ್ರೇಟ್ ಅಬೌಟ್ ವಿಚ್ ಪ್ರೊವಿಷನ್ ಅಂಡರ್ ವಿಚ್ ಫ್ರೆಶ್ ರಿಜಿಸ್ಟ್ರೇಷನ್ ಫಾರ್ ರೌಂಡ್ 3 ವಾಸ್ ಪರ್ಮಿಟೆಡ್. KA has fairly submitted that the rules do not provide such eventuality. Due to increase in seats, the KA had no option, so formulate procedure to allot seat. ಇದರ ಅರ್ಥ ಏನಂದರೆ, ಕೋರ್ಟ್ನವರು KAದವರು ಕೇಳಿದ್ರು, ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್, ಯಾವ ಒಂದು ಆಧಾರದ ಮೇಲೆ ರೌಂಡ್ 1 ಮತ್ತು ರೌಂಡ್ 2 ಸೀಟಲ್ಲಿ ಸಿಕ್ಕವರಿಗೆ ಮತ್ತು ಎಲ್ಲರಿಗೂ ಕೂಡ
ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಮಾಪಪ್ ರೌಂಡಿಗೆ ಬಂದರೆ ರೌಂಡ್ 3 ಯಾಕೆ ಪರ್ಮಿಷನ್ ಕೊಟ್ರಿ ಅಂತ ಕೇಳಿದಾಗ ಆ್ಯಕ್ಚುಲಿ ಇದು ರೂಲ್ಸ್ ಪರ್ಮಿಷನ್ ಇದ್ದಿದ್ದಿಲ್ಲ. ಬಟ್ ಅನಿವಾರ್ಯವಾಗಿ ಸೀಟ್ಸ್ ಇನ್ಕ್ರೀಸ್ ಆದ ಕಾರಣ, ಅದು ದೊಡ್ಡ ನಂಬರಲ್ಲಿ ಇನ್ಕ್ರೀಸ್ ಆದ ಕಾರಣ ನಾವು ಸ್ಟೂಡೆಂಟ್ಸಿಗೆ ಇದನ್ನು ಪರ್ಮಿಷನ್ನ ಕೊಡಬೇಕಾಯಿತು ಅಂತ ಹೇಳಿದರು. ದೆನ್ ದ ಡೆಪ್ಯೂಟಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಶಾಂತಿಭೂಷಣ್ ಅವರು ಕೂಡ ಇದನ್ನು ಕೇಳಿದರು. ಟು ರಿಕ್ವೈರ್ ಅಪ್ಟೇನ್ ದ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದ MCA. he told that ಅವ್ರು ಏನು ಹೇಳಿದ್ರು ಅಂದರೆ ಗೆಜೆಟ್ 2017ರಲ್ಲಿ 5A2 ಮತ್ತು 5A3 ಅದು ಏನು ಯಾವಾಗ ಕಟ್ ಆಫ್ ಅನ್ನೋದು ಬಿಟ್ಟು ಬೆಳಗ್ಗೆ ಅದು ಕೂಡ ಗೊತ್ತಿದ್ದಿಲ್ಲ. 1997 ಆದಮೇಲೆ ಯಾವುದು ರೂಲ್ ಬರುತ್ತೆ ಅನ್ನೋದು ಕೂಡ ಗೊತ್ತಿದ್ದಿಲ್ಲ. ಬಟ್ ಈಗ ಹೇಳಿದರು 2017ಗೆ ಅಮೆಂಡ್ಮೆಂಟ್ ತಂದಿದ್ದಾರೆ ಅಂತ ಹೇಳಿದರು. ಅದರೊಳಗೆ ಮತ್ತೆ 2 ಬರುತ್ತೆ 2017ನಲ್ಲಿ 5A1 5A2 ಮತ್ತು 5A3 ಅಂತ. 5A2ಅಲ್ಲಿ ಏನು ಹೇಳುತ್ತೆ, ದಿಸ್ ವುಡ್ ಪ್ರೊವೈಡ್ ಫಾರ್ ದಟ್ ದ ಕೌನ್ಸಿಲಿಂಗ್ ಫಾರ್ ವಿಚ್ ಅಂದರೆ 85% ಕರ್ನಾಟಕ 85% ಅವ್ರವ್ರದ್ದು ರಾಜ್ಯಕ್ಕೆ ಹೋಗುತ್ತೆ ಮತ್ತು 15% ಆಲ್ ಇಂಡಿಯಾ ಕೋಟಾಕ್ಕೆ ಹೋಗುತ್ತೆ ಅನ್ನೋದನ್ನು 5A2 ಹೇಳುತ್ತೆ. 5A3ಯಲ್ಲಿ ಪ್ರೊವೈಡ್ ದ್ಯಾಟ್ ಕೌನ್ಸಿಲಿಂಗ್ ಫಾರ್ MBBS ಇನ್ ಎ ಸ್ಟೇಟ್ ದ್ಯಾಟ್ ಆಲ್ ಕಾಲೇಜಸ್ ಶಾಲ್ ಬಿ ಕಂಡಕ್ಟೆಡ್ ಬೈ ಆಲ್ ಕಾಲೇಜಸ್ ಆರ್ ಯೂನಿವರ್ಸಿಟಿ ದ ಕೌನ್ಸಿಲಿಂಗ್ ಶಾಲ್ ಬಿ ಕಂಡಕ್ಟೆಡ್ ಬೈ ಸ್ಟೇಟ್ ಗೌರ್ಮೆಂಟ್ ಓನ್ಲಿ ಅಂತ ಇದರಲ್ಲಿ ಇದೆ. ಬಟ್ ಫೈನಲ್ ಆಗಿ ಕ್ವಶನ್ ಉಳಿದಿದ್ದು ಆ ಕಟ್ ಆಫ್ ಡೇಟನ್ನು ಯಾವಾಗ ಚೇಂಜ್ ಮಾಡಿದರು, ಆ್ಯಕ್ಚುಲಿ ಚೇಂಜ್ ಆಗಿದೆಯಾ ಇಲ್ವಾ? ಇಫ್ ಚೇಂಜ್ ಆಗಿದೆ ಅಂದರೆ ಈ ಸೀಟ್ಸು ಈ ವರ್ಷ ಲೆಜಿಟಿಮೇಟ್ ಆಗುತ್ತಾ, ಕನ್ಸಿಡರ್ ಮಾಡ್ಬೋದಾ ಅನ್ನೋ ಒಂದು ಡೌಟನ್ನು ಜಡ್ಜ್ಗಳು ಕೇಳಿದ್ದಾರೆ. ಇದಕ್ಕೆ KA ಅವ್ರ ಹತ್ರ ಯಾವುದೇ ಆನ್ಸರ್ ಇರಲಿಲ್ಲ. ಸೊ ನಮಗೆ ಅಡ್ಜಾರ್ನ್ ಮಾಡಲಿಕ್ಕೆ ಪರ್ಮಿಷನ್ನ ಕೊಡಿ ಅಂತ ಹೇಳಿದರು. ಅದಕ್ಕೆ ಜಡ್ಜ್ ಹೇಳಿದರು, ಅಟ್ ದಿಸ್ ಸ್ಟೇಜ್ KA ಈಸ್ ರಿಕ್ವೆಸ್ಟಿಂಗ್ ಫಾರ್ ಅಡ್ಜಾರ್ನ್ಮೆಂಟ್ ಅಂತ ಹೇಳಿದರು. ಸೊ ಇನ್ನೊಂದು ನನಗೆ ತುಂಬ ಇಷ್ಟ ಆದ ಒಂದು ಪಾಯಿಂಟ್ ಅಂದರೆ ಇದರಲ್ಲಿ ಜಡ್ಜ್ಗಳು ತಮ್ಮ ಒಂದು ಪ್ರಾಬ್ಲಮ್ನ ಕೂಡ ವ್ಯಕ್ತಪಡಿಸಿದರು. ಏನಂದರೆ ನಿಮಗೆ ನಾವು ಎಲ್ಲ ಅಸಿಸ್ಟೆನ್ಸ್ ಕೊಡ್ತೀವಿ, ನಿಮಗೇನು ಬೇಕು, ಯಾಕಂದರೆ ನಮಗೂ ಕೂಡ ಮಕ್ಕಳ ಮೇಲೆ ವರಿ ಇದೆ ಅಂತ ಕೂಡ ಹೇಳಿದ್ದಾರೆ. ನಾನು ತುಂಬ ಜನರು ನೋಡ್ತಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ ತುಂಬ ಡಿಪ್ರೆಷನ್ ಆಗಿಬಿಡ್ತಾರೆ. ಹಾಗೇನಾಗೋದು ಬೇಡ, ಅವರು ಕೂಡ ನಮ್ಮ ಮೇಲೆ ಸ್ಟೂಡೆಂಟ್ಸಿಗೆ ಒಳ್ಳೆಯದಾಗಲಿ ಅಂತ ಅವರ ಮನಸ್ಸಿನಲ್ಲೂ ಕೂಡ ಇದೆ. ಬಟ್ ಸರಿಯಾಗಿ ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ಅಂತ ಬೇಕಾಗುತ್ತೆ. ಏನಾದರೂ ಒಂದು ಫೈನಲ್ ವರ್ಡಿಟ್ ಕೊಡುವಾಗ ಎಲ್ಲ ಬೇಕಾಗುತ್ತೆ. ಸೊ ಅದ್ರ ಸಲುವಾಗಿ ಇದು ಸ್ವಲ್ಪ ಲೇಟ್ ಆಗ್ತಿದೆ. ಇನ್ನೊಂದು ಪಾಯಿಂಟ್ ಅಂದರೆ ದಿಸ್ ಈಸ್ ಅ ಮ್ಯಾಟರ್ ಆಫ್ ಕ್ರಿಟಿಕಲ್ ಇಂಪಾರ್ಟೆನ್ಸ್ ಅಂತ ಕೂಡ ಹೇಳಿದರು. ಅಂದರೆ ಇದು ತುಂಬ ಇಂಪಾರ್ಟೆಂಟ್, ನಮಗೋಸ್ಕರ ಪ್ರೊಸೀಜರ್ ಡಿಲೇ ಆಗಬಾರ್ದು ಅನ್ನೋದು ಕೂಡ ಹೇಳಿದರು. ಸೊ ಕನ್ಕ್ಲೂಷನ್, ಲಿಸ್ಟಿಂಗ್ ಮಾಡಿದ್ದಾರೆ 12ನೇ ಅಕ್ಟೋಬರಿಗೆ 12ನೇ ನವಂಬರಿಗೆ ಮಧ್ಯಾಹ್ನ 2:15 ಹಿಯರಿಂಗ್ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ಇನ್ಫಾರ್ಮ್ ಟು KA ದಟ್ ಕೌನ್ಸಿಲಿಂಗ್. ಮತ್ತು KAದವರು ಇನ್ನೊಂದು ಕೂಡ ರಿಕ್ವೆಸ್ಟ್ ಮಾಡಿದರು, ಈ ಕೇಸ್ ನಡೀತಿರೋ ಕಾರಣದಿಂದ ನಾವು ಎಲ್ಲ ಸ್ಟಾಪ್ ಮಾಡಿದ್ದೀವಿ, ಯಾವುದೇ ಪ್ರೊಸೀಜರ್ನ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಇರಲಿ, ಅದನ್ನೇ ಕಂಟಿನ್ಯೂ ಮಾಡಿ, ಇಂಟ್ರಿ ಮಾಡೋದನ್ನ ಕಂಟಿನ್ಯೂ ಮಾಡಿ, ನಾವು ಆದಷ್ಟು ಬೇಗ ಇದಕ್ಕೆ ಒಂದು ಫೈನಲ್ ವರ್ಡಿಟ್ ಕೊಡೋಣ ಅಂತ ಕೂಡ ಮಾತಾಡಿದ್ದಾರೆ. ಸೊ ನಾವು ನೆಕ್ಸ್ಟ್ ಅಥವಾ ಇನ್ನೂ ಒಂದು ಸೆಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಫೈನಲ್ ವರ್ಡಿಟ್ ಬರುತ್ತೆ ಅನ್ನೋದನ್ನು. ಬಟ್ ಆ್ಯಕ್ಚುಲಿ ಕೇಸ್ ಸ್ಟಾರ್ಟ್ ಆಗಿದ್ದು ಪೆಟಿಷ್ನರ್ ಮತ್ತು KA ನಡವಳಿಕೆ. ಬಟ್ ಇದು ಹೋಗಿದ್ದು MCC ಮತ್ತು NMCಯ ಒಂದು NMC ಏನು ಕೊಟ್ಟಿದ್ರಲ್ಲ ಆ ಒಂದು ನೋಟಿಸ್ ಮೇಲೆ. ಈಗ ಡೌಟ್ ಇರೋದು 443 ಸೀಟ್ಸು ಈ ವರ್ಷಕ್ಕೆ ಕನ್ಸಿಡರ್ ಮಾಡ್ತಾರೋ ಇಲ್ಲೋ ಅನ್ನೋದೇ ಒಂದು ಡೌಟ್ ಆಗಿ ಉಳಿದಿದೆ. ಅದ್ರ ಬಗ್ಗೆ ಏನು ಹೇಳೋದು ಬೇಡ, ನೆಕ್ಸ್ಟ್ ಜಡ್ಜ್ಮೆಂಟ್ ಏನು ಬರುತ್ತೆ ಅದ್ರ ಮೇಲೆ ಮಾಡೋಣ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಇವತ್ತಿನ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಏನೇನತ್ತು ಹಿಯರಿಂಗ್ ಬಗ್ಗೆ ತಿಳಿಸಿದ್ದೇನೆ. ಮುಂದಿನ ಒಂದು ಹಿಯರಿಂಗು 12ನೇ ತಾರೀಕು ಇದೆ. ಅದರ ಮಧ್ಯಾಹ್ನ 2:15 ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.